ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕಃ. ಕುರಿಯನ್ನೇ ಕೊಡ್ತಾರೆ, ಕೋಳಿಯನ್ನೇ ಕೊಡ್ತಾರೆ. ಅಂದ್ರೆ ದೇವರಿಗೆ ದುರ್ಬಲರೇ ಭಾರಿ ಪ್ರೀತಿ ಅಂತ ಅರ್ಥ ಅಲ್ವಾ? ದೇವರು ಯಾವತ್ತೂ ಕೂಡ ಶಿಕ್ಷೆ ಕೊಡ್ತಕ್ಕಂಥದ್ದು ದುರ್ಬಲರಿಗೆ. ಸಬಲರ ಹತ್ರ ಹೋಗ್ಲಿಕ್ಕೆ ದೇವರಿಗೂ ಕೂಡ ಹೆದರಿಕೆ. ದೇವರಿಗೆ ತುಂಬಾ ಹತ್ತಿರದಲ್ಲಿ ಕುರಿ ಕೋಳಿಯಾಗಿ ಇರಬೇಕು, ಅಥವಾ ದೇವರಿಂದ ಅತ್ಯಂತ ಸುರಕ್ಷಿತ ಅಂತರದಲ್ಲಿ ಹುಲಿ ಮತ್ತು ಆನೆಯಾಗಿ ಇರಬೇಕು. ನಾವು ಸಂಕಲ್ಪ ಮಾಡಿದ್ರೆ ನಾವು ಹೇಳಿರೋ ಜಾಗದಲ್ಲಿ ಭಗವಂತ ಕೂಡ ಬರಬೇಕು. ಈ ಒಂದು ಶ್ರೇಷ್ಠ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ನೆಲ ಇದು. ಇದು ಭಾರತದ ನೆಲ. ನಾವು ಭಾರತದ ಮಕ್ಕಳು. ವಿಶ್ವಾಸ ನಮ್ಮಲ್ಲಿ ಮೂಡದೇ ಇದ್ದಾಗ ನಮಗೆ ಬೇರೆ ಯಾರೋ ನಮಗೆ ಆದರ್ಶ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಯಾರಿಗೆ ಸ್ವಂತಿಕೆಯಲ್ಲಿ ನಂಬಿಕೆ ಇದೆ, ನಾನು ಮತ್ತೊಬ್ಬರ ಕೆಳಗಡೆ ಕೆಲಸ ಮಾಡೋದಿಲ್ಲ, ನಾನು ಮತ್ತೊಬ್ಬರಿಗೆ ಕೆಲಸವನ್ನ ಕೊಡ್ತೀನಿ, ಅಂಥ ಒಂದು ಶ್ರೇಷ್ಠ ಮಾನಸಿಕತೆ, ವಿಜಿಗೀಷು ಮಾನಸಿಕತೆ, ಅದು ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಮೊದಲ ಹೆಜ್ಜೆ. ನಾನೇ ಬೆಳಿತೀನಿ, ನಾನೇ ಬೇಯಿಸ್ತೀನಿ, ನಾನೇ ಊಟ ಮಾಡ್ತೀನಿ, ಇದು ಪುರುಷತ್ವ, ಇದು ಪುರುಷಾರ್ಥ. ಮಾತಾಡ್ತಾ ಒಬ್ರು ಹೇಳಿದ್ರು, ಉದ್ಯೋಗದ ಹುಡುಕಾಟದಲ್ಲಿ ಹೆಚ್ಚು ಸಂತೋಷ ಇರೋದಿಲ್ಲ, ಆದರೆ ಉದ್ಯಮದ ಹುಡುಕಾಟದಲ್ಲಿ ಇರತಕ್ಕಂಥ ಕುತೂಹಲ ಮತ್ತು ಆಸಕ್ತಿ ಅದು ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಉದ್ಯೋಗ ನನ್ನ ಬದುಕಿಗೆ ಆಧಾರವನ್ನು ನೀಡಬಹುದಾದರೆ ಉದ್ಯಮ ನನ್ನಂಥವರ ನೂರಾರು ಜನರಿಗೆ ಆಧಾರವನ್ನು ಮಾಡಿಕೊಡುತ್ತೆ, ಬದುಕನ್ನು ಕಟ್ಟಿಕೊಡುತ್ತೆ. ಕನಸು ಉದ್ಯೋಗಿ ಆಗೋದ್ರಲ್ಲ ಅಲ್ಲ, ಬದಲಾಗಿ ಉದ್ಯಮಿ ಆಗೋದ್ರಲ್ಲಿ. ಅಲ್ಲೇನೆ ಬದುಕಿನ ಸಾರ್ಥಕತೆ ಮತ್ತು ಬದುಕಿನ ಶ್ರೇಷ್ಠತೆ ಇರುತ್ತೆ. ಹೇಗಾಗೋದು? ಇದೊಂದು ರೆಡಿಮೇಡ್ ಫುಡ್ ಅಲ್ಲ, ರೆಡಿ ಟು ಈಟ್, MTR ಫುಡ್ ಅಲ್ಲ. ಎಲ್ಲೋ ಒಂದು ಕಡೆ ಹಣ ಸಿಕ್ಬಿಡತ್ತೆ, ಯಾರೋ ಒಂದಿಷ್ಟು ಜನ ನಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಒಂದು ಉದ್ಯಮ ಸ್ಥಾಪನೆ ಆಗಿಬಿಡತ್ತೆ, ಈ ಥರ ಅಂದ್ಕೊಂಡಿದ್ದಿದ್ರೆ ಬಹುತೇಕ ಅದು ನಮ್ಮ ತಪ್ಪು ಕಲ್ಪನೆ. ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೇವ ಸಹಾಯಕೃತ್ ಅಂತ. ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ. ಬಹುತೇಕ ನಾನು ಇದನ್ನು ಬಿಡಿಸಿ ಹೇಳಬೇಕಾಗಿಲ್ಲ, ತಮಗೆಲ್ಲರಿಗೂ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಇದು ಎಲ್ಲಿರ್ತದೋ, ಷಡೇತೆ ಯತ್ರ ವರ್ತಂತೆ, ಈ ಆರೂ ಕೂಡ ಎಲ್ಲಿರ್ತದೋ ತತ್ರ ದೇವ ಸಹಾಯಕೃತ್, ಅಲ್ಲಿ ದೇವರು ಸಹಾಯ ಮಾಡುತ್ತಾನೆ. ಎಷ್ಟೋ ಸರಿ ನಾವು ಮೇಲ್ನೋಟಕ್ಕೆ ಕೆಲವೊಂದು ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ಅತ್ಯಂತ ದುರ್ಬಲರು, ಅತ್ಯಂತ ಹಿಂದುಳಿದಿರತಕ್ಕಂಥವ್ರು, ಇದ್ರ ಬಗ್ಗೆ ಅನೇಕ ಚರ್ಚೆಗಳನ್ನು ಮಾಡ್ತೀವಿ. ಹೌದು, ಮುಂದೆ ಬಂದಿರತಕ್ಕಂಥವರು ಸಬಲರು, ಆ ಒಂದು ದುರ್ಬಲರ ಏಳಿಗೆಗೋಸ್ಕರ ನಾವು ಪ್ರಯತ್ನವನ್ನು ಮಾಡಲೇಬೇಕು, ಇದು ಸ್ವಾಭಾವಿಕ, ಇದು ನಮ್ಮ ಕರ್ತವ್ಯ. ಆದರೆ ಮತ್ತೊಬ್ಬರ ಸಹಾಯ ಸ್ವೀಕಾರ ಮಾಡಿಕೊಂಡೇ ನಾನು ಬದುಕಬೇಕು ಅಂತ ನಾನು ಭಾವಿಸಿದಲ್ಲಿ ಅದಕ್ಕಿಂತ ಒಂದು ದೊಡ್ಡ ದೈನ್ಯದ ಸ್ಥಿತಿ ಮತ್ಯಾವುದೂ ಇರಲಿಕ್ಕಿಲ್ಲ. ನಾನು ಮತ್ತೊಬ್ಬರ ಸಹಾಯವನ್ನು ಪಡೆದೇನೆ ಎದ್ದು ನಿಂತ್ಕೊತೀನಿ, ಅಷ್ಟೇ ಅಲ್ಲ ಜೊತೆಯಲ್ಲಿ ಅನೇಕರಿದ್ದರೆ ಅವರಿಗೆ ಸಹಕಾರವನ್ನು ನಾನು ಕೊಡ್ತೀನಿ, ಇದು ಮೇಲ್ಪಂಕ್ತಿ. ನನಗೆ ಅವರು ಸಹಾಯ ಮಾಡಬೇಕಿತ್ತು, ಇವರು ಸಹಕಾರ ಕೊಡಬೇಕಿತ್ತು, ಇವರು ಹೆಲ್ಪ್ ಮಾಡಬೇಕಿತ್ತು, ಇದು ದೈನ್ಯತೆಯ ಸಂಕೇತ, ಇದು ದೈನ್ಯತೆಯ ಸಂಕೇತ. ದೇವೋ ದುರ್ಬಲ ಘಾತಕ ಅಂತ ಮತ್ತೊಂದು ಕಡೆ ನಮ್ಮ ಹಿರಿಯರು ಹೇಳ್ತಾರೆ. ಯಾವತ್ತೂ ಕೂಡ ದೇವರಿಗೆ ಬಲಿಯನ್ನು ಕೊಡಬೇಕಾದ್ರೆ ಹುಲಿಯನ್ನು ಕೊಡೋದಿಲ್ಲ. ಆನೆಯನ್ನು ಕೊಡೋದಿಲ್ಲ. ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕಃ. ಕುರಿಯನ್ನೇ ಕೊಡ್ತಾರೆ, ಕೋಳಿಯನ್ನೇ ಕೊಡ್ತಾರೆ. ಅಂದರೆ ದೇವರಿಗೆ ದುರ್ಬಲರೇ ಭಾರಿ ಪ್ರೀತಿ ಅಂತ ಅರ್ಥ ಅಲ್ವಾ? ಅದನ್ನು ಹೇಗೆ ಬೇಕಾದರೂ ನಾವು ತಗೊಂಡ್ಬಿಡ್ಬೋದು. ದೇವರು ಯಾವತ್ತೂ ಕೂಡ ಶಿಕ್ಷೆ ಕೊಡ್ತಕ್ಕಂಥದ್ದು ದುರ್ಬಲರಿಗೆ. ಸಬಲರ ಹತ್ರ ಹೋಗ್ಲಿಕ್ಕೆ ದೇವರಿಗೂ ಕೂಡ ಹೆದರಿಕೆ. ಹಾಗಿದ್ರೆ
ದೇವರಿಂದ ದೂರ ಇರಬೇಕೋ ದೇವರ ಹತ್ತಿರ ಇರಬೇಕೋ? ಇದೊಂದು ತರ್ಕದ ಪ್ರಶ್ನೆ, ತಾರ್ಕಿಕ ಪ್ರಶ್ನೆ. ದೇವರಿಗೆ ತುಂಬ ಹತ್ತಿರದಲ್ಲಿ ಕುರಿ ಕೋಳಿಯಾಗಿ ಇರಬೇಕು ಅಥವಾ ದೇವರಿಂದ ಅತ್ಯಂತ ಸುರಕ್ಷಿತ ಅಂತರದಲ್ಲಿ ಹುಲಿ ಮತ್ತು ಆನೆಯಾಗಿ ಇರಬೇಕು? ಇದೊಂದು ಭಾರಿ ಜಿಜ್ಞಾಸೆಯ ಪ್ರಶ್ನೆ. ಕೋಳಿ ಮೊದಲು ಮೊಟ್ಟೆ ಮೊದಲು ಅಂತ. ಆದರೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ಇದು ಭಾರತ ಭೂಮಿ. ಇದು ಬೇಡುವ ಭೂಮಿ ಅಲ್ಲ, ಬೇಡರ ಭೂಮಿ ಅಲ್ಲ. ಇದು ಭಗವಂತನನ್ನು ಕೂಡ ಬೇಕಾದಾಗ ಕರೆಸಿಕೊಳ್ತಕ್ಕಂಥ ಭೂಮಿ, ಭಗವಂತನಿಗೆ ನಮಸ್ಕಾರ ಮಾಡತಕ್ಕಂಥ. ಕೇವಲ ನಮಸ್ಕಾರ, ಭಗವಂತ ಅಂತಂದ್ರೆ ಮೇಲ್ಗಡೆ ಇದ್ದಾನೆ, ಭಗವಂತ ಎಲ್ಲರಿಗಿಂತ ಸುಪ್ರೀಂ, ಈ ಥರ ನಾವು ಹೇಳೇ ಇಲ್ಲ. ನಾವು ಸಂಕಲ್ಪ ಮಾಡಿದ್ರೆ ನಾವು ಹೇಳಿರೋ ಜಾಗದಲ್ಲಿ ಭಗವಂತ ಕೂಡ ಬರಬೇಕು. ಈ ಒಂದು ಶ್ರೇಷ್ಠ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ನೆಲ ಇದು. ಇದು ಭಾರತದ ನೆಲ. ನಾವು ಭಾರತದ ಮಕ್ಕಳು. ನಾವು ನಮ್ಮ ಯೋಚನೆ, ನಮ್ಮ ಯೋಜನೆ, ನಮ್ಮ ರೀತಿ, ನಮ್ಮ ನೀತಿ ಹೇಗಿರಬೇಕು? ಎಷ್ಟೋ ಸರಿ ನಮಗೆ ಅಮೇರಿಕ ಮಾದರಿ ಆಗಿಬಿಡುತ್ತೆ, ಎಷ್ಟೋ ಸರಿ ನಮಗೆ ಯುರೋಪ್ ಮಾದರಿ ಅಂತ ಅನ್ಸುತ್ತೆ. ಬೇರೆಯವ್ರನ್ನ ನೋಡಿ ಅವರೇ ನಮಗೆ ಮಾದರಿ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ನಮ್ಮ ಸ್ವಂತ ಶಕ್ತಿಯ ಅರಿವು ಇಲ್ಲದೆ ಇದ್ದಾಗ, ಸ್ವಂತಿಕೆಯ ಆ ಒಂದು ವಿಶ್ವಾಸ ನಮ್ಮಲ್ಲಿ ಮೂಡದೇ ಇದ್ದಾಗ ನಮಗೆ ಬೇರೆ ಯಾರೋ ನಮಗೆ ಆದರ್ಶ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ನನಗೆ ಬೇಕಾಗಿರತಕ್ಕಂಥ ಆದರ್ಶ ಹೊರಗಡೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ನನಗೆ ಬೇಕಾಗಿರತಕ್ಕಂಥ ಆದರ್ಶ ನನ್ನ ಆಂತರ್ಯದಲ್ಲೇ ಇರುತ್ತೆ. ಅಂಥವನು ಮಾತ್ರ ಬೆಳಿತಾನೆ ಮೇಲ್ಗಡೆ. ನನಗೆ ಬೇಕಾಗಿರತಕ್ಕಂಥ ಆದರ್ಶ, ನನಗೆ ಬೇಕಾಗಿರತಕ್ಕಂಥ ಸ್ಫೂರ್ತಿ ಬೇರೆ ಯಾರೋ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ಎರಡು ಮಾತನ್ನು ಹೇಳಿ ಹೋಗ್ಬೋದು, ಬೆನ್ನು ಚಪ್ಪರಿಸಿ ಹೋಗ್ಬಿಡ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಒಂದು ಸಹಾಯ ಸಹಕಾರವನ್ನು ಚೂರು ಪಾರು ಕೊಟ್ಟು ಹೋಗ್ಬಿಡ್ಬೋದು. ಆದರೆ ನಾನೇ ಸ್ವಯಂಭವಾಗಿ ಎದ್ದು ನಿಂತ್ಕೋಬೇಕಾದ್ರೆ ಅದು ನನ್ನ ಆಂತರ್ಯದ ಶಕ್ತಿಯಿಂದ. ಉದ್ಯಮಿಗಳಾಗಬೇಕಾಗಿರತಕ್ಕಂಥವ್ರು ಅಂಥವ್ರು ಮಾತ್ರ ಉದ್ಯಮಿಗಳಾಗ್ಲಿಕ್ಕೆ ಸಾಧ್ಯ. ಯಾರಿಗೆ ಸ್ವಂತಿಕೆಯಲ್ಲಿ ನಂಬಿಕೆ ಇದೆ, ನಾನು ಮತ್ತೊಬ್ಬರ ಕೆಳಗಡೆ ಕೆಲಸ ಮಾಡೋದಿಲ್ಲ, ನಾನು ಮತ್ತೊಬ್ಬರಿಗೆ ಕೆಲಸವನ್ನು ಕೊಡ್ತೀನಿ, ಅಂಥ ಒಂದು ಶ್ರೇಷ್ಠ ಮಾನಸಿಕತೆ, ವಿಜಿಗೀಷು ಮಾನಸಿಕತೆ, ಅದು ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಮೊದಲ ಹೆಜ್ಜೆ. ಹೌದು, ಕಷ್ಟ ಇದೆ. ಜಗತ್ತಿನಲ್ಲಿ ಯಾವುದೂ ಕೂಡ ಸುಲಭದಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲೇ ಹೇಳಿದೆ, ರೆಡಿಮೇಡ್ ಫುಡ್ ಯಾವತ್ತೂ ಕೂಡ ಸಿಗೋದಿಲ್ಲ. ಇವತ್ತು ಮಾರ್ಕೆಟಲ್ಲಿ ಸಿಗತ್ತೆ, ಅದನ್ನು ತಿಂದವ್ರು ಹೆಂಗಿರ್ತಾರೆ? ನಾನೇ ಬೆಳಿತೀನಿ, ನಾನೇ ಬೇಯಿಸ್ತೀನಿ, ನಾನೇ ಊಟ ಮಾಡ್ತೀನಿ, ಇದು ಪುರುಷತ್ವ, ಇದು ಪುರುಷಾರ್ಥ. ಪುರುಷಾರ್ಥದ ಕಲ್ಪನೆಗೆ ಒಂದು ಹೊಸ ರೂಪ ಕೊಟ್ಟಿದ್ದು ಈ ನೆಲ, ಭಾರತದ ನೆಲ. ಇತ್ತೀಚೆಗಷ್ಟೇ ಒಬ್ಬರು ಮಾತಾಡ್ತಾ ಇದ್ರು, ಒಂದು ಕಡೆ ಹೋಗಿದ್ದೆ. ಭಾರತದಲ್ಲಿ ತುಂಬ ಒಳ್ಳೆ ಅವಕಾಶಗಳಿದೆ. ಇಂಡಿಯಾ ಹ್ಯಾಸ್ ಗಾಟ್ ವೆರಿ ಗುಡ್ ಅಪಾರ್ಚುನಿಟಿ ಫಾರ್ ಇನ್ವೆಸ್ಟ್ಮೆಂಟ್. ಎಸ್, ಐ ಟೋಟಲಿ ಅಗ್ರಿ ವಿತ್ ದೆಮ್. ಯಾಕೆ? While comparing China and then India has got much potential than Chinese. ಇದು ಚೈನಾದ ಆರ್ಥಿಕತೆಗಿಂತ ಇಲ್ಲಿಯ ಆರ್ಥಿಕತೆ ತುಂಬ ಸದೃಢವಾಗಿದೆ ಮತ್ತು ತುಂಬ ವಿಶಾಲವಾಗಿದೆ. ಯಾಕೆ? ಮೇಲ್ನೋಟಕ್ಕೆ ಅನಿಸ್ಬಿಡುತ್ತೆ ಚೈನಾ ಭಾರಿ ದೊಡ್ಡದು ಅಂತ ಅನಿಸ್ಬಿಡುತ್ತೆ, US ಭಾರಿ ದೊಡ್ಡದು ಅಂತ ಅನಿಸ್ಬಿಡುತ್ತೆ, ಆರ್ಥಿಕವಾಗಿ ಭಾರಿ ದೊಡ್ಡ ರಾಷ್ಟ್ರಗಳವು ಅಂತ. ಅಲ್ಲ ಕಣ್ರಿ, ಕೇವಲ ಕೆಲವೇ ವರ್ಷಗಳಲ್ಲಿ ನಮ್ಮ ಇಚ್ಛಾಶಕ್ತಿ ಬದಲಾಯಿತು. ಎಲ್ಲಿಂದ ಎಲ್ಲಿ ತನಕ ಬಂದಿದ್ದೀವಿ? ಎಲ್ಲೋ 50-60 ಜಾಗದಲ್ಲಿ ಇರತಕ್ಕಂಥ ಆರ್ಥಿಕತೆ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ. ಇದಕ್ಕೆ ಮತ್ತೇನೂ ಕಾರಣ ಅಲ್ಲ, ಇಚ್ಛಾಶಕ್ತಿ. ಭಾರತವನ್ನು ನಾವು ಜಗತ್ತಿಗೆ ತೆರೆದಿಟ್ಟಿರ್ತಕ್ಕಂಥ ರೀತಿ ಮತ್ತು ವಿಶ್ವಾಸ, ಈ ವಿಶ್ವಾಸ ನಮ್ಮಲ್ಲಿ ಇದ್ದರೆ ಖಂಡಿತವಾಗಿ ನಾವು ಉದ್ಯಮಿಗಳಾಗ್ತೀವಿ. ಒಂದು ಕಾಲ ಇತ್ತು, ಊಟಕ್ಕೆ ಗೋಧಿಯನ್ನು ಕೂಡ ಅಮೆರಿಕ ಕಳಿಸ್ಬೇಕಿತ್ತು ನಮಗೆ.
ಇವತ್ತು ಇಡೀ ಜಗತ್ತಿಗೆ ಬೇಕಾಗಿ ನಾವು ಆಹಾರವನ್ನು ರಫ್ತು ಮಾಡತಕ್ಕಂಥ ಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. ಎಷ್ಟೋ ಜನರಿಗೆ ಅನಿಸ್ಬಿಡುತ್ತೆ ತಂತ್ರಜ್ಞಾನ ಮತ್ತು ಹಣ ಇದು ಅಭಿವೃದ್ಧಿಯಲ್ಲಿ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ಜಪಾನ್ ಮೇಲೆ ಬಾಂಬ್ ಬಿತ್ತು. ಜಪಾನ್ ಎದ್ದು ನಿಂತಿದ್ದು ಹೇಗೆ? ಜಗತ್ತಿನಲ್ಲಿ ಇಸ್ರೇಲ್ ಅಂತಕ್ಕಂಥ ರಾಷ್ಟ್ರ ಇರಲೇ ಇಲ್ಲ, ಭೂಪಟದಲ್ಲೇ ಇರಲಿಲ್ಲ. ಆ ಇಸ್ರೇಲ್ ಅಂತಕ್ಕಂಥ ರಾಷ್ಟ್ರ ರೂಪುಗೊಂಡಿದ್ದು ಹೇಗೆ? ತಂತ್ರಜ್ಞಾನದ ಮುಖಾಂತರವ, ಹಣದ ಮುಖಾಂತರವ, ಇಚ್ಛಾಶಕ್ತಿ. ನನ್ನ ಜಪಾನ್ ಬೂದಿಯಾಗಿ ಹೋಗಿರ್ತಕ್ಕಂಥ ಜಪಾನನ್ನು ಮತ್ತೆ ಪುನಃ ತಲೆ ಎತ್ತಿ ನಿಲ್ಲಿಸ್ತೀನಿ ಅಂತಕ್ಕಂಥ ಒಂದು ಅದಮ್ಯ ಮಾನಸಿಕತೆ ಜಪಾನನ್ನು ಜಗತ್ತಿನಲ್ಲಿ ಎತ್ತಿ ಕಟ್ಟಿತ್ತು. ನಮ್ಮನ್ನ ಅಲೆಮಾರಿ ಅಂತ ದೂಷಣೆ ಮಾಡಿರ್ತಕ್ಕಂಥ ಜನರ ಎದುರುಗಡೆ ಅತ್ಯಂತ ಸರ್ವಶ್ರೇಷ್ಠ ರಾಷ್ಟ್ರವನ್ನಾಗಿ ನಾವು ಕಟ್ತೀವಿ ಅಂತಕ್ಕಂಥ ಆ ಯಹೂದಿಗಳ ಮಾನಸಿಕತೆ ಇವತ್ತು ಇಸ್ರೇಲನ್ನು ಕಟ್ಟಿ ನಿಲ್ಲಿಸಿದೆ. ಆ ಒಂದು ಇಚ್ಛಾಶಕ್ತಿಯ ಜೊತೆ ತಂತ್ರಜ್ಞಾನವೂ ಬೆಳೀತು, ಆರ್ಥಿಕತೆಯೂ ಬಂತು. ಎಲ್ಲಿ ನಮ್ಮ ವಿಶ್ವಾಸ ಇರುತ್ತೆ, ಇಚ್ಛಾಶಕ್ತಿ ಇರುತ್ತೆ, ಅಲ್ಲಿ ಹಣ ಹುಡುಕೊಂಡು ಬರುತ್ತೆ. ಅವಕಾಶಗಳು ನಮ್ಮ ಎದುರುಗಡೆ ಬಾಗಿಲು ತೆಗೆದು ನಿಂತ್ಕೊಂತವೆ, ಬಾ ನಮ್ಮನ್ನು ಉಪಯೋಗಿಸ್ಕೋ ಅಂತ. ಈಗಲೇ ಹೇಳಿದ್ರಲ್ಲ, ಸ್ಪೂನ್ ಫೀಡಿಂಗ್. ನಾನು ಉದ್ಯಮ ಮಾಡಬೇಕು ಅಂತಂದ್ರೆ ನನಗೆ ಹಣ ಯಾರು ಕೊಡ್ತಾರೆ? ನನಗೆ ತಂತ್ರಜ್ಞಾನ ಎಲ್ಲಿ ಸಿಗತ್ತೆ? ಮಾರ್ಕೆಟ್ ಎಲ್ಲಿ ಸಿಗತ್ತೆ? ಟೆಕ್ನಾಲಜಿ ಎಲ್ಲಿ ಸಿಗತ್ತೆ? ಒಬ್ಬ ದಾರಿ ಮೇಲೆ ಹೋಗ್ತಾ ಇದ್ದಂತೆ, ನಡ್ಕೊಂಡು ಹೋಗ್ತಾ ಇದ್ದ. ಎದುರುಗಡೆಯಿಂದ ಒಬ್ಬ ಬರ್ತಾ ಇದ್ದ. ಅವನ ಹತ್ರ ಕೇಳ್ದ ಈತ, ಅಲ್ಲಪ್ಪ ಈ ಊರಿಗೆ ಹೋಗ್ಲಿಕ್ಕೆ ಇನ್ನೂ ಎಷ್ಟು ದೂರ ಇದೆ ಅಂತ. ಗೊತ್ತಿಲ್ಲ ರೀ, ನೀವು ಹೋಗ್ತಾನೇ ಇರಿ ಅಂತ ಅಂದವ. ಸ್ವಲ್ಪ ಮುಂದೆ ಹೋದ, ಮತ್ತೊಬ್ಬ ಸಿಕ್ಕದ. ಅವನ ಹತ್ರ ಕೇಳ್ದ, ಇಲ್ಲ ಆ ಊರಿಗೆ ಹೋಗಬೇಕು, ಇನ್ನೆಷ್ಟು ದೂರ ಇದೆ, ಇನ್ನೆಷ್ಟು ದೂರ ಇದೆ, ಇನ್ನೆಷ್ಟು ದೂರ ಇದೆ, ಇನ್ನೆಷ್ಟು ನಡಿಬೇಕು ಅನ್ನತಕ್ಕಂಥ ಆ ಒಂದು ಪ್ರಶ್ನೆ ಅವನ ಒಳಗಿನ ಏನು ಹೆದರಿಕೆ, ಗುರಿಯನ್ನ ಮುಟ್ಟಲಾಗದ ಒಂದು ಹತಾಶೆ. ನಾನು ಅಷ್ಟು ನಡಿತೀನ? ಕೊನೆಗೆ ಕೇಳಿ 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 4-6 ಜನರ ಹತ್ರ ಕೇಳಿದವರು ಎಲ್ಲರೂ ಹೇಳಿದ್ರು ಇನ್ನೂ ದೂರ ಇದೆ, ಇನ್ನೂ ದೂರ ಇದೆ ಅಂತ. ಆಗ ಮನಸ್ಸು ಮಾಡ್ತು, ಇನ್ನು ಮತ್ತೆ ಕೇಳೋದ್ರಲ್ಲಿ ಅರ್ಥ ಇಲ್ಲ, ನಾನು ನಡ್ಕೊಂಡು ಹೋಗ್ತಾ ಇರಬೇಕು ಅಂತ. ಕೊನೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಎದುರುಗಡೆ ಬಂದವನು ಕೇಳ್ತಾನೆ, ಸ್ವಾಮಿ ನೀವು ಎಲ್ಲಿ ಹೊರಟಿದ್ದೀರಿ? ನಾನು ಈ ಊರಿಗೆ ಹೊರಟಿದ್ದೀನಪ್ಪ. ಹೌದಾ, ಇಲ್ಲೇ ಬಂತು, ಹತ್ರದಲ್ಲೇ ಇದೆ. ಎಲ್ಲಿ ಇಚ್ಛಾಶಕ್ತಿ ಪ್ರಕಟ ಆಗ್ತದೋ ಆಗ ಗುರಿ ನಾವು ಅಲ್ಲಿ ಹೋಗಿ ಮುಟ್ಟಬೇಕಾಗಿಲ್ಲ, ಗುರಿ ನಮ್ಮ ಹತ್ರ ಬರುತ್ತೆ. ಇದು ಇಚ್ಛಾಶಕ್ತಿ. ನಮ್ಮ ದೇಶದ ಪ್ರಧಾನಮಂತ್ರಿ ಅಮೆರಿಕಕ್ಕೆ ಹೋಗಿ ಸಲಾಮ್ ಹೊಡಿಬೇಕಾಗಿಲ್ಲ, ನಮ್ಮ ದೇಶಕ್ಕೆ ಬನ್ನಿ ಇನ್ವೆಸ್ಟ್ ಮಾಡಿ ಅಂತ ಅಮೆರಿಕ ಹೇಳುತ್ತೆ. ಇಂಡಿಯನ್ಸ್ ದೇ ಆರ್ ವೆರಿ ಸ್ಮಾರ್ಟ್, ವಿ ನೀಡ್ ಟು ಇನ್ವೆಸ್ಟ್ ಇನ್ ಇಂಡಿಯಾ ಅಂತ. ಮುಂಚೆ ಸಲಾಮ್ ಹೊಡಿತಾ ಇದ್ವಿ, ನಾವೇನು ಜಾದೂ ಮಾಡಿಲ್ಲ ಸ್ವಾಮಿ. ಏನು ಮೋದಿಯವರು ಪ್ರಧಾನಮಂತ್ರಿ ಆದ ತಕ್ಷಣ ಆರ್ಥಿಕತೆ ನೆಲದಾಳದಿಂದ ಚಿಮ್ಮಿ ಬಂದ್ಬಿಡ್ತಾ? ಬಂದಿದ್ದಷ್ಟೇ ನಾವು ಮಾತಾಡ್ತಕ್ಕಂಥ ಶೈಲಿ, ನಾವು ಮಾತಾಡ್ತಕ್ಕಂಥ ರೀತಿ. ಈಗಷ್ಟೇ ನಮ್ಮ ಹಿರಿಯರ ಜೊತೆ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ವಿ, ಏಷ್ಯಾನ್ ಸಮಿಟ್ ಮಾಡಬೇಕು. ಹೌದು, ಮಾಡಬೇಕು. ಇದ್ರ ಜೊತೆಗೆ ಎಲ್ಲ ಕರ್ನಾಟಕದ ಎಲ್ಲ ಕೈಗಾರಿಕೋದ್ಯಮಗಳನ್ನು ಕರೆಸಿ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಾವು ಹೇಳಬೇಕು. ಹೌದು, ಆಗಬೇಕು. ಆದರೆ ಹೇಗೆ? ಬನ್ನಿ ಸ್ವಾಮಿ, ಕರ್ನಾಟಕದಲ್ಲಿ ಅವಕಾಶ ಇದೆ, ನೀವು ಇನ್ವೆಸ್ಟ್ ಮಾಡಿ, ಈ ಧ್ವನಿ ಅಲ್ಲ. ಬದಲಾಗಿ ನಾವು ಹೇಳೋ ಧ್ವನಿ ಹೀಗಿರಬೇಕು, ಕರ್ನಾಟಕ ಇವತ್ತು ನಿಮಗೆ ಲಾಭ ಬೇಕು ಅಂತಂದ್ರೆ ಕರ್ನಾಟಕಕ್ಕೆ ಬಂದು ಇನ್ವೆಸ್ಟ್ ಮಾಡಿರಿ. ಮೋದಿ ಹೇಳಿರೋ ಸ್ಟೈಲ್ ಹಾಗೆ. ನಿಮಗೆ ಒಳ್ಳೆ ರಿಟರ್ನ್ಸ್ ಬೇಕು ಅಂತಾದರೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿ. ನೀವು ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟಿಗೆ ಸೆಕ್ಯೂರಿಟಿ ಬೇಕು ಅಂತಂದರೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿ.
ನಾವು ನಿಮ್ಮನ್ನು ಬೇಡ್ತಾ ಇಲ್ಲ, ಇದು ಚಾಯ್ಸ್. ಮುಂಚೆ ನಾವೇನು ಮಾಡ್ತಾ ಇದ್ವಿ? ಮಾಡಿ ಬನ್ನಿ, ನಾವು ನಿಮಗೆ ಎಲ್ಲ ಜಾಗ ಕೊಡ್ತೀವಿ, ಕರೆಂಟ್ ಕೊಡ್ತೀವಿ, ನೀರು ಕೊಡ್ತೀವಿ, ಜನರನ್ನೆಲ್ಲ ಕೊಡ್ತೀವಿ, ಬನ್ನಿ ಇನ್ವೆಸ್ಟ್ ಮಾಡಿ ಕರಿತೀವಿ. ನಾವು ಇವತ್ತು ಕರಿತಾ ಇಲ್ಲ. ಅವಕಾಶ ಇಲ್ಲಿದೆ. ನಿಮ್ಮ ಹಣ ದ್ವಿಗುಣ ಆಗಬೇಕು ಅಂತಾದರೆ ಬರ್ರಿ, ಅದಿಲ್ಲ ಅಂತಂದ್ರೆ ನಿಮ್ಮ ಹಣೆ ಬರ. ನಾವು ಅನಿವಾರ್ಯತೆಯಿಂದ ಕರಿತಾ ಇಲ್ಲ. ಈ ಧ್ವನಿ ಬಂದರೆ ಕರ್ನಾಟಕವನ್ನು ಹುಡ್ಕೊಂಡ್ಬರ್ತಾರೆ ಕಣ್ರಿ, ಕರ್ನಾಟಕವನ್ನು ಹುಡ್ಕೊಂಡ್ಬರ್ತಾರೆ. ಕರ್ನಾಟಕಕ್ಕೆ ಆ ತಾಕತ್ತಿದೆ, ಆ ಹೇಳ್ತಕ್ಕಂಥ ಯೋಗ್ಯತೆಯೂ ಇದೆ, ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ತಾಂತ್ರಿಕ ಒಂದು ಶಕ್ತಿ, ಅರ್ಹತೆ ಕೂಡ ಇವತ್ತಿದೆ. ಎಲ್ಲ ಶಕ್ತಿ ಅರ್ಹತೆ ಈ ನೆಲಕ್ಕಿದೆ, ಈ ಮಣ್ಣಿಗಿದೆ. ಇದನ್ನು ಬಳಸ್ಕೊಂಡು ಮಾತಾಡಬೇಕಂತ ಶೈಲಿ ಹೇಗಿರಬೇಕು? ಕರ್ನಾಟಕ ಸಿದ್ಧ ಇದೆ, ಬನ್ನಿ. ಬರಲಿಲ್ಲ ಅಂತಂದರೆ ಚಾನ್ಸನ್ನು ನೀವು ಕಳ್ಕೊಂತೀರಿ, ನಮಗಲ್ಲ. ನಮ್ಮ ಜಾಗ ಖಾಲಿ ಉಳಿಯುವುದಿಲ್ಲ, ಬದಲಾಗಿ ಚಾನ್ಸ್ ನಿಮಗೆ ತಪ್ಪತ್ತೆ. ಈ ಧ್ವನಿಯಿಂದ ಮಾತಾಡಿದ್ರೆ ಮಾತ್ರ ಕರ್ನಾಟಕಕ್ಕೆ ದೇಶದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಇಂಡಸ್ಟ್ರಿ ಅಷ್ಟೇ ಅಲ್ಲ ಕಣ್ರಿ, ಜಗತ್ತು ನಮ್ಮನ್ನು ಹುಡ್ಕೊಂಬರುತ್ತೆ, ಜಗತ್ತು ನಮ್ಮನ್ನು ಹುಡ್ಕೊಂಬರುತ್ತೆ. ನಮ್ಮ ಶಕ್ತಿಯ ಪ್ರದರ್ಶನ ಅಲ್ಲಿ ಆಗಬೇಕು, ನಮ್ಮ ನಡವಳಿಕೆಯ ಪ್ರದರ್ಶನ ಆಗಬೇಕು. ಉದ್ಯಮ ಅಂತಂದ್ರೆ ಅದೇನೇ. ಉದ್ಯಮ ನಾನು ಸಣ್ಣ ಪ್ರಾಡಕ್ಟನ್ನು ಮಾಡ್ತೀನೋ, ಸಣ್ಣದನ್ನು ಶುರು ಮಾಡ್ತೀನೋ, ಇದು ಪ್ರಶ್ನೆ ಬೇರೆ. ಆದರೆ ಮಾಡಿದ್ದನ್ನು ಇಡೋ ರೀತಿ ಇದೆಯಲ್ಲ, ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠ ವಸ್ತು ಇದು. ಇದ್ರ ಬಿಟ್ಟರೆ ಜಗತ್ತಲ್ಲಿ ಮತ್ತೆ ಯಾವುದೂ ಇಲ್ಲ ಅಂತ ಹೇಳಬೇಕು ನಾವು. ಇದು ಉದ್ಯಮದ ಲಕ್ಷಣ. ನಾನು ಬೇಕಾದರೆ ಗೇರ್ ಬೀಜವನ್ನು ಸುಲಿದು ಒಳಗಡೆ ಬೀಜವನ್ನು ತೆಗೆದಿಡ್ತೀನಿ, ಅಷ್ಟೇನೆ, ಮತ್ತೇನು ಮಾಡೋದಿಲ್ಲ. ಇದೇನು ಭಾರಿ ದೊಡ್ಡ ತಂತ್ರಜ್ಞಾನ ಅಲ್ಲ. ಆದರೆ ಹೇಳಬೇಕಾದ್ರೆ ಹೇಳಬೇಕು, ವರ್ಲ್ಡ್ ಬೆಸ್ಟ್ ಕ್ವಾಲಿಟಿ ಆಫ್ ಕ್ಯಾಶ್ಯೂ ನಟ್, ಇಟ್ ಇಸ್ ಅವೈಲೇಬಲ್ ಹಿಯರ್. ಬೇಕಾ ಬಂದು ತಗೊಂಡು ಹೋಗ್ರಿ, ಅದಿಲ್ಲ ಅಂತಂದ್ರೆ ಬೇರೆಯವರಿದ್ದಾರೆ. ಈ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡಬೇಕು ಮುಂದಿನ ದಿವಸದಲ್ಲಿ. ಉದ್ಯಮ ಅಂತಂದ್ರೆ ಅದೇನೆ. ಅಲ್ಲಿ ಏನು ಸಿಗತ್ತೆ, ಇಲ್ಲೇನು ಸಿಗತ್ತೆ, ಸಬ್ಸಿಡಿ ಎಲ್ಲಿ ಸಿಗತ್ತೆ, ಗ್ರ್ಯಾಂಟ್ ಎಲ್ಲಿ ಸಿಗತ್ತೆ, ನಾನು ಹೇಳಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಅಂಥವ್ರು ಉದ್ಯಮಿಗಳು ಆಗೋದಿಲ್ಲ. ಅಂಥವ್ರು ಉದ್ಯಮಿಗಳು ಆಗೋದಿಲ್ಲ. ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಮಾಡ್ತೀನಿ ಅಷ್ಟೇ. ಲಾಭವೋ ನಷ್ಟವೋ ಅದು ದಾರಿ ಮೇಲೆ ಸಿಗತಕ್ಕಂಥ ಒಂದು ಅವಕಾಶಗಳಷ್ಟೇ. ಲಾಭ ಮತ್ತು ನಷ್ಟ ಇದು ಮಾರ್ಗ ಮಧ್ಯದಲ್ಲಿ ಸಿಗ್ತಕ್ಕಂಥ ಅವಕಾಶ. ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಮಾಡ್ತೀನಿ. ಆ ಇಚ್ಛಾಶಕ್ತಿ ಇದ್ದರೆ ಖಂಡಿತವಾಗಿ ಉದ್ಯಮ ಬೆಳೆಯುತ್ತೆ, ಉದ್ಯಮ ಬೆಳೆಯುತ್ತೆ. ಕೆಲವರು ಅಂದ್ಕೊಂಡ್ಬಿಡ್ತಾರೆ, ನಾನು ಒಂದು ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತಂದರೆ ನನಗೆ ಎಲಿಜಿಬಿಲಿಟಿ ಅಷ್ಟಿರಬೇಕು, ಆ ಯೂನಿವರ್ಸಿಟಿಲಿ ಓದ್ಕೊಂಬರ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಈ ದೇಶದಲ್ಲಿ ಇಂಡಸ್ಟ್ರಿಯನ್ನು ಕಟ್ಟಿರುವಂಥವ್ರು ಯಾರೂ ಕೂಡ ಯಾವುದೇ ಯೂನಿವರ್ಸಿಟಿಯ ಪ್ರಾಡಕ್ಟ್ಗಳಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತೋ ಯಾರೂ ಕೂಡ ಎಲ್ಲಿಯೂ ಕೂಡ PhD ಮಾಡ್ಕೊಂಡು ಬಂದವರು ತುಂಬ ಕಡಿಮೆ. ಅದು ಹೋಗಲಿ, ಇವತ್ತು ಮೈಕ್ರೋಸಾಫ್ಟ್ ಇರಲಿ, ಗೂಗಲ್ ಇರಲಿ, ಎಲ್ಲರೂ ಕೂಡ ಎಲ್ಲಿಂದ ಬಂದಿರತಕ್ಕಂಥವ್ರು? ಯಾವುದೂ ಕೂಡ ಎಲ್ಲೋ ಹಾರ್ವರ್ಡ್ದಿಂದನೋ ಕೇಂಬ್ರಿಡ್ಜ್ದಿಂದನೋ MBA ಮಾಡಿಕೊಂಡು PhD ಮಾಡಿಕೊಂಡು M.Tech ಮಾಡಿಕೊಂಡು ಬಂದಿರತಕ್ಕಂಥವ್ರಲ್ಲ. ಹಾಗೆಯೇ ಎಲ್ಲೋ ಒಂದು ಕಡೆ ನಮಗೆ ಅನಿಸಿರ್ತಕ್ಕಂಥದ್ದನ್ನು ಸಾಕಾರಗೊಳಿಸ್ತಕ್ಕಂಥ ವಿಶ್ವಾಸ ಬೇಕೋ, ಅದ್ರ ಹಿಂದ್ಗಡೆ ಹೋಗಬೇಕು. ಈ ಮಣ್ಣಿಗೆ ಅದೆಲ್ಲದನ್ನು ಕಲಿಸ್ತಕ್ಕಂಥ ಯೋಗ್ಯತೆ ಇದೆ. ಜಾಬ್ ಸ್ಟೀವ್ ಗೂಗಲ್ನ ಸಂಸ್ಥಾಪಕನಿಗೆ ಒಂದು ಮಾತು ಹೇಳಿದಂತೆ, ಅವನು ಲಾಸಲ್ಲಿದ್ದಾಗ, ಮತ್ತೇನು ಮಾಡಬೇಡ, ಹೋಗು ಇಂಡಿಯಾದಲ್ಲಿ ಭಾರತದಲ್ಲಿ ದೇವಸ್ಥಾನಗಳಿದೆ, ಆ ಎಲ್ಲ ದೇವಸ್ಥಾನ ನೋಡ್ಕೊಂಬ ಸಾಕು ನೀನು ಅಂತ. ಅವನು ಅದನ್ನೇ ಮಾಡ್ದ, ಶ್ರದ್ಧೆಯಿಂದ ಮಾಡ್ದ. ಎಲ್ಲ ದೇವಸ್ಥಾನಗಳಿಗೆ ಹೋದ ನಂತರ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಅದು ಹೇಗೋ ಅವನಿಗೆ ಸ್ಫೂರ್ತಿ ಕೊಡ್ತು. ಅದನ್ನು ತನ್ನ ಆತ್ಮಚರಿತ್ರೆಯಲ್ಲಿ ಆತ ಬರ್ಕೊಂತಾನೆ. ನನಗೆ ಆರ್ಥಿಕವಾಗಿ ನಾನು ಸೋತು ಹೋದಾಗ ನನಗೆ ಸ್ಫೂರ್ತಿ ಕೊಟ್ಟಿದ್ದು ಭಾರತ. ಇಲ್ಲಿ ಯಾರೂ ಹಣ ಕೊಟ್ಟಿಲ್ಲ, ತಂತ್ರಜ್ಞಾನವನ್ನು ಕೊಟ್ಟಿಲ್ಲ, ಹಣವನ್ನು ಕೊಟ್ಟಿಲ್ಲ, ಆದರೆ ಬದುಕಿಗೆ ಪ್ರೇರಣೆ ಕೊಟ್ಟಿದ್ದು ಈ ನೆಲ. ಸ್ವಾಮಿ ಈಗ ಹೇಳಿ,
ಇಂಥ ಮಣ್ಣಲ್ಲಿ ಹುಟ್ಟಿದ್ದೀವಿ, ಇಂಥ ಮಣ್ಣು ನಮ್ಮನ್ನು ಬೆಳೆಸಿದೆ, ಮತ್ತೇನ್ರಿ ಬೇಕು? ಅಪ್ಪನ ಎದುರುಗಡೆ ನಿಂತ್ಕೊಂಡು ಅಪ್ಪ ನೀ ಏನು ಮಾಡಿದೀಯಾ ಅಂತ ಕೇಳೋ ಪ್ರಶ್ನೆ ಅಲ್ಲ. ನನಗೆ ಒಂದು ಹುಟ್ಟು ಕೊಟ್ಟಿದ್ಯಲ್ಲ ಅಪ್ಪ, ಅದೇ ಸಾಕು, ನಿನ್ನ ಹೆಸರನ್ನ ನಾನು ಜಗತ್ತಿನ ತುದಿಯಲ್ಲಿ ನಾನು ಇಡ್ತೀನಿ, ಇಷ್ಟೇ ಸಾಕು, ನನಗೆ ಜನ್ಮ ಕೊಟ್ಟಿದೆಯಲ್ಲ. ಇದು ವಿಶ್ವಾಸ, ಇದು ನಂಬಿಕೆ. ಬಂಧುಗಳೇ, ಆ ಒಂದು ವಿಶ್ವಾಸದ ಜೊತೆಗೆ ಹೆಜ್ಜೆಯನ್ನು ಇಡಬೇಕಾಗಿದೆ. ಇಂಡಸ್ಟ್ರಿ 4.0 ನಾವು ಎಲ್ಲ ಮಾತಾಡ್ತಾ ಇರ್ತೀವಿ. ಏನಿದು ಇಂಡಸ್ಟ್ರಿ 4.0? ಸುಮ್ಮನೆ ಟೆಕ್ನಿಕಲಿ ನಾವು 4.0 ಅಂತಂದ್ರೆ ಏನು? 4ನೆಯ ತಲೆಮಾರಿನ ಕೈಗಾರಿಕಾ ಕ್ರಾಂತಿ. ಮೊದಲನೆಯ ತಲೆಮಾರು ಅವತ್ತೆಲ್ಲೋ ಯುರೋಪದಲ್ಲಿ ಶುರುವಾಯಿತು. ನಂತರದಲ್ಲಿ ಅದು ಬೇರೆ ಬೇರೆ ಹಂತಗಳನ್ನು ದಾಟಿ 3 ಹಂತಗಳನ್ನು ದಾಟಿ ಬಂತು. ಇವತ್ತು 4ನೆಯ ಹಂತಕ್ಕೆ ಹೋಗ್ತಾ ಇದ್ದೀವಿ. 4ನೆಯ ತಲೆಮಾರಿನ ಕೈಗಾರಿಕಾ ಕ್ರಾಂತಿಯತ್ತ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಇಂಡಸ್ಟ್ರಿ 4.0. ಎಷ್ಟೋ ಸರಿ ಹೇಳಿದಾಗ ಈ ನಮ್ಮಲ್ಲಿ ಬ್ಯೂಟಿಫುಲ್ ಆಗಿ PPT ಮಾಡಿಬಿಡ್ತಾರೆ. ಮಾಡೋರ ಒಂದು ಉದ್ದೇಶ ಹೇಗಿರುತ್ತೆ ಅಂತಂದರೆ, ನಾನು ಹೇಳಿದ್ದು ಎದುರುಗಡೆ ಅವರಿಗೆ ಯಾವತ್ತೂ ಅರ್ಥ ಆಗಬಾರ್ದು, ಮತ್ತು ಎದುರುಗಡೆಯವರು ಯಾವತ್ತೂ ಕೂಡ ಪ್ರಶ್ನೆ ಮಾಡಬಾರ್ದು. ಅದಕ್ಕೆ PPT ಅಂತ ಕರೀತಾರೆ. ಇದಲ್ಲ. ಈ ರೀತಿಯ ಕೋಡಿಫೈಡ್ ಲ್ಯಾಂಗ್ವೇಜಲ್ಲಿ, ಭಾಷೆಯಲ್ಲಿ ಹೇಳ್ತಕ್ಕಂಥ ಒಂದು ವಿಷಯ ಏನಿದೆ, ಇದನ್ನು ನಮ್ಮ ಭಾಷೆಯಲ್ಲಿ ನಾವು ಹೇಳಬೇಕು. ಎಷ್ಟೋ ಸರಿ ಇವತ್ತು ನಾನೊಂದು ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತಂದರೆ ಇಂಗ್ಲೀಷನ್ನೇ ಕಲಿಬೇಕು ಅಂತ ಅನ್ಕೊಂಬಿಟ್ಟಿದ್ದಾರೆ. ಇಂಗ್ಲೀಷ್ ಕಲ್ತ್ರೆ ಮಾತ್ರ ಆಗತ್ತೆ ಅಂತ. ನಮ್ಮ ದೇಶದ ಒಂದು ಸ್ವಭಾವ. ಮುಂಚಿಂದನೂ ಕೂಡ ಬ್ರಿಟಿಷರು ನಮ್ಮನ್ನು ಆಳಿದ್ರು. ಕಳೆದ 200-250 ವರ್ಷ ಇಂಗ್ಲೀಷಿಗೆ ತುಂಬ ಹತ್ತಿರದಲ್ಲಿದ್ವಿ. ಆಯಿತು, ಇದ ನಂತರದಲ್ಲಿ ನಮಗೆ ಕಂಡಿದ್ದು ಯಾವುದು? ಅಮೇರಿಕನೇ. ಅದು ಕೂಡ ಇಂಗ್ಲೀಷೇ. ಇಲ್ಲ ತಪ್ಪಿ ಬೇಡ ಅಂತ ಉಲ್ಟ ಹೋದರೆ ಆ ಕಡೆ ಸಿಕ್ಕಿದ ಆಸ್ಟ್ರೇಲಿಯಾ, ಅದು ಇಂಗ್ಲೀಷೇ. ಈ ಕಡೆ UK, ಈ ಕಡೆ ಅಮೇರಿಕಾ, ಈ ಕಡೆ ಹೋದರೆ ಆಸ್ಟ್ರೇಲಿಯಾ, ಎಲ್ಲದೂ ಕೂಡ ಇಂಗ್ಲೀಷೇ. ಅದಕ್ಕೋಸ್ಕರ ಜಗತ್ತು ಅಂತಂದರೆ ಇಂಗ್ಲೀಷ್ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ನಮ್ಮ ಸರ್ಟಿಗೆ ಇವತ್ತು ನಮ್ಮವರು ಜರ್ಮನಿಗೆ ಹೋಗ್ತಾರೆ, ನಮ್ಮವರು ಜಪಾನ್ಗೆ ಹೋಗ್ತಾರೆ, ಅಲ್ಲಿ ಇಂಗ್ಲೀಷಲ್ಲಿ ಕಲಿಸಲ್ಲ ಕಣ್ರಿ, ಅಲ್ಲಿ ಅವ್ರ ಭಾಷೆಯಲ್ಲೇ ಕಲಿಸ್ತಾರೆ. ಅವ್ರ ಭಾಷೆಯಲ್ಲೇ ನಾವು ಕಲಿಬೇಕು. ಇಂಗ್ಲೀಷ್ ಭಾಷೆ ಅಂತಂದ್ರೆ ಭಾರಿ ದೊಡ್ಡ ವಿದ್ವತ್ಪೂರ್ಣವಾಗಿರತಕ್ಕಂಥ ಭಾಷೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಏನಾದರೂ ಬಿಡಿಸ್ಲಿಕ್ಕೆ ಹೋದರೆ 1000ಕ್ಕೂ ಹೆಚ್ಚು ಶಬ್ದಗಳು ಸಂಸ್ಕೃತದಿಂದ ಹೋಗಿದ್ದಾವೆ. ಅದರಲ್ಲಿ ಜಗತ್ತಿನಲ್ಲಿ 15 ದಿವಸಕ್ಕೊಮ್ಮೆ ಸೂರ್ಯ ಮತ್ತು ಚಂದ್ರರ ಈ ಪರಿಭ್ರಮಣದ ಪರಿಣಾಮವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಆಗತ್ತೆ ಅಂತ ಹೇಳಿಕೊಟ್ಟವ್ರು ನಾವು. ಆದರೆ ಕೇವಲ ಇದು ಭಾರತದಲ್ಲಿ ಮಾತ್ರ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಆಗೋದಿಲ್ಲ, ಯುರೋಪ್ದಲ್ಲೂ ಆಗತ್ತೆ. ಆದರೆ ಅದು ಗೊತ್ತಿರಲಿಲ್ಲ. ಹೇಳ್ಕೊಟ್ಟ ನಂತರದಲ್ಲಿ ಫುಲ್ ಮೂನ್ ಡೇ, ಬ್ಲ್ಯಾಕ್ ಮೂನ್ ಡೇ, ಅದಕ್ಕೆ ಬೇರೆ ಶಬ್ದಗಳು ಸಿಗಲಿಲ್ಲ. ಅಮ್ಮ ಹೇಳಲಿಕ್ಕೆ ಅವ್ರ ಹತ್ರ ಶಬ್ದ ಇಲ್ಲ, ಅದನ್ನು ನಾವು ಹೇಳ್ಕೊಡ್ಬೇಕಾಯ್ತು. ಮಾತ್ರ ಅಂತ ಹೇಳ್ಕೊಟ್ಟ ನಂತರದಲ್ಲಿ ಮದರ್ ಅಂತ ಹೇಳ್ತಾರೆ, ಪಿತೃ ಅಂತ ಹೇಳ್ಕೊಟ್ಟ ನಂತರದಲ್ಲಿ ಫಾದರ್ ಅಂತ ಕರೀತಾರೆ. ಬಹುತೇಕ 1000 ಶಬ್ದಗಳು ಸಂಸ್ಕೃತದ್ದೇ ಸಿಗ್ತವೆ. ಆದರೆ ಸಂಸ್ಕೃತ ನಮ್ಮ ನಾಲಿಗೆ ಮೇಲೆ ಗೊತ್ತಿಲ್ಲ. ದೀಪದ ಬುಡಕ್ಕೆ ಯಾವತ್ತೂ ಕತ್ತಲೆ ಇರುತ್ತಂತೆ. ಯಾವುದು ನಮಗೆ ಅತ್ಯಂತ ಸರ್ವಶ್ರೇಷ್ಠವೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ. IT ಹೆಡ್ ಕ್ವಾರ್ಟರ್ ಇದನ್ನು ಬೆಂಗಳೂರನ್ನು IT ಹೆಡ್ ಕ್ವಾರ್ಟರ್ ಅಂತ ಕರೀತಾರೆ. ನಮ್ಮ ಇಂಡಿಯಾದ ಸಿಲಿಕಾನ್ ವ್ಯಾಲಿ ಅಂತ ನಾವು ಕರಿತೀವಿ. ಅಲ್ಲ ಕಣ್ರಿ, ಇವತ್ತಿನ IT ರೆವಲ್ಯೂಷನ್ ಯಾವ ದಿಕ್ಕಿನತ್ತ ಹೊರಟಿದೆ? ಎಲ್ಲೋ ಒಂದು ಕಡೆ ಬಾಡಿ ಶಾಪಿಂಗ್ ಮಾಡ್ತಕ್ಕಂಥದ್ದು ಬೇರೆ, ಯಾರೋ ಕೊಟ್ಟಿರ್ತಕ್ಕಂಥ ಬೇಸಿಕ್ ಪ್ಲ್ಯಾಟ್ಫಾರ್ಮನ್ನು ತೊಗೊಂಬಂದು ಇಲ್ಲಿ ಅದನ್ನು ಸೇರಿಸಿ ಇದನ್ನು ಸೇರಿಸಿ ಏನೋ ಮಾಡಿ ಒಂದು ಹೊಸ ಪ್ರಾಡಕ್ಟನ್ನು ಮಾರಾಟ ಮಾಡಿಕೊಡ್ತಕ್ಕಂಥದ್ದು ಒಂದು ಭಾಗ. ಆದರೆ ಇವತ್ತಿನ ದಿನ ಇಡೀ IT ಫೀಲ್ಡ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡಿಜಿಟಲ್ ಟೆಕ್ನಾಲಜಿ ಹೇಗೆ ಹೋಗ್ತಾ ಇದೆ? 2 ರೀತಿ ಭಾಷೆ ಅದರಲ್ಲಿ. ನಮ್ಮ ಭಾಷೆನ ಅದು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾ ಕನ್ನಡ ಮಾತಾಡ್ತೀನೋ ಇಂಗ್ಲೀಷ್ ಮಾತಾಡ್ತೀನೋ ಆ ಕಂಪ್ಯೂಟ್ರಿಗೆ ಅರ್ಥ ಆಗೋದಿಲ್ಲ.
ಅದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದು ಸಿ ಅಂತಿರೋ, C++ ಅಂತಿರೋ, ಜಾವಾ ಅಂತಿರೋ, ಅಥವಾ ಇನ್ನೂ 10 ಭಾಷೆಗಳಿದ್ದಾವೆ. ಅದು ಮಾತ್ರ ಆ ಕಂಪ್ಯೂಟ್ರಿಗೆ ಅರ್ಥ ಆಗುತ್ತೆ. ಬಿಟ್ಟರೆ ನಮ್ಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ. ಎಷ್ಟೋ ಮಂದಿಗೆ ಅನಿಸ್ಬಿಡುತ್ತೆ ABCDFG ಅದನ್ನೇ ಅರ್ಥ ಮಾಡ್ಕೊಳ್ತದಲ್ಲ ಅಂತ. ಅಲ್ಲ, ಅದು ಕೋಡಿಫೈಡ್ ಆಗಿ ಆ ಕಂಪ್ಯೂಟರ್ ತಲೆಗೆ ಹೋಗುತ್ತೆ. ಅಲ್ಲಿಲ್ಲದ್ರೆ ಅದಕ್ಕೆ ತಲೆಗೆ ಹೋಗೋದಿಲ್ಲ. ಅದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಮತ್ತೊಂದು ಫಂಕ್ಷನಲ್ ಲ್ಯಾಂಗ್ವೇಜ್. ಜಗತ್ತಿನಲ್ಲಿ ಇವತ್ತು ರೆವಲ್ಯೂಷನ್ ನಡೀತಾ ಇರತಕ್ಕಂಥದ್ದು ನೆಕ್ಸ್ಟ್ ಜನರೇಷನ್ ರೆವಲ್ಯೂಷನ್. ಅದು ನಡೀತಾ ಇರತಕ್ಕಂಥದ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಅಲ್ಲ, ಫಂಕ್ಷನಲ್ ಲ್ಯಾಂಗ್ವೇಜ್ ಬಗ್ಗೆ. ನಾನು ಮಾತಾಡಿದ್ದನ್ನು ಆ ಕಂಪ್ಯೂಟರ್ ಅರ್ಥ ಮಾಡ್ಕೋಬೇಕು, ಆ ರೋಬೋಟ್ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅರ್ಥ ಆಗ್ತಕ್ಕಂಥ ಭಾಷೆ ಯಾವುದು? ಹೇಗಿರುತ್ತೆ ಆ ಭಾಷೆ? ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಹೆಚ್ಚು ಅರ್ಥವನ್ನು ಕೊಡ್ತಕ್ಕಂಥ ಭಾಷೆ ಯಾವುದು? ನಾನು ಹೇಗೆ ಹೇಳಿದ್ರೂ ಕೂಡ ಕರಾರುವಕ್ಕಾಗಿ ಅದು ಕನ್ವೆ ಆಗಬೇಕು, ಅಲ್ಲಿ ತಿಳಿಸಲ್ಪಡಬೇಕು. ಆ ಭಾಷೆ ಯಾವುದು? ಮನುಷ್ಯ ಮಾತಾಡ್ತಕ್ಕಂಥ ಭಾಷೆ ಕಂಪ್ಯೂಟ್ರಿಗೆ ಅರ್ಥ ಆಗಬೇಕು. ಕೋಡಿಫೈಡ್ ಲ್ಯಾಂಗ್ವೇಜ್ ಅಲ್ಲ, ಅದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಅಥವಾ ಫಂಕ್ಷನಲ್ ಲ್ಯಾಂಗ್ವೇಜು ಅಲ್ಲ. ಈ ನಮ್ಮ ಆಡು ಭಾಷೆ ಕಂಪ್ಯೂಟರ್ಗೆ ಅರ್ಥ ಆಗೋ ರೀತಿಯಲ್ಲಿ ಜಗತ್ತಿನಲ್ಲಿ ಎಲ್ಲಿ ಅವಕಾಶ ಇದೆ? ಇದನ್ನು ನಾನು ಹೇಳಿದ್ದಲ್ಲ. ನಾನು ಹೇಳಿದ್ದಿದ್ರೆ ಬಹುತೇಕ ಎಲ್ಲೋ ದೊಡ್ಡ ಚಡ್ಡಿ ಬಂದು ಮಾತಾಡಿದೆ ಅಂತ ಹೇಳಿಬಿಡ್ತಾರೆ, ಕೇಸರಿ ಧ್ವಜ ಮತ್ತು ಮಾತಾಡ್ತಾ ಇದೆ ಅಂತ ಹೇಳಿಬಿಡ್ತಾರೆ. ಕಿಕ್ ಬ್ರಿಗ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್, ಆತ ಹೇಳ್ತಾನೆ, ಜಗತ್ತಿನಲ್ಲಿ ಮುಂದಿನ ತಲೆಮಾರಿನ ಭಾಷೆ, ಕಂಪ್ಯೂಟರ್ಗೆ ಅರ್ಥ ಆಗ್ತಕ್ಕಂಥ ಭಾಷೆ, ಕಂಪ್ಯೂಟರ್ಗೆ ಹೊಂದ್ಕೊಳ್ತಕ್ಕಂಥ ಭಾಷೆ ಇದ್ದರೆ ಅದು ಸಂಸ್ಕೃತ ಅಂತ ಕಿಕ್ ಬ್ರಿಗ್ ಹೇಳ್ತಾನೆ. ಯಾಕ್ರಿ ಹೇಳ್ತಾನವ ಆತ? ಏನೋ ಕನಸು ಬಿದ್ದುಬಿಡ್ತು, ಅದಕ್ಕೆ ಹೇಳ್ಬಿಟ್ನಾ? ಒಂದು ವಾಕ್ಯವನ್ನು ಅತ್ಯಂತ ಕರಾರುವಕ್ಕಾಗಿ ಹೇಳಬಹುದಾಗಿರತಕ್ಕಂಥ ಭಾಷೆ ಅದು ಸಂಸ್ಕೃತ. ವೆಲ್, ಇಂಗ್ಲಿಷ್ ಶಬ್ದ ಏನೇನು ಅರ್ಥ? ಅಲ್ವಾ? ಜಗತ್ತಿನಲ್ಲಿ ಇವತ್ತಿನ ತನಕವೂ ಕೂಡ ಬೇರೆ ಭಾಷೆಯ ಶಬ್ದಗಳ ಅವಶ್ಯಕತೆ ಇಲ್ಲದೇನೆ ತಾನಾಗಿ ಬೆಳೆದಿರತಕ್ಕಂಥ ಭಾಷೆ ಸಂಸ್ಕೃತ ಒಂದೇನೆ ಜಗತ್ತಿನಲ್ಲಿ. ನೀವು ಅದರ ಅಧ್ಯಯನ ಮಾಡಿ. ನೀರಿಗೆ 120 ಶಬ್ದಗಳಿದೆ, ಪರ್ಯಾಯ ಶಬ್ದಗಳಿದೆ. ಇಂಗ್ಲೀಷಲ್ಲಿ ಎಷ್ಟಿದೆ? ಕನ್ನಡದಲ್ಲಿ ಎಷ್ಟಿದೆ? ತಮಿಳಲ್ಲಿ ಎಷ್ಟಿದೆ? ತೆಲುಗುನಲ್ಲಿ ಎಷ್ಟಿದೆ? ಒಂದು ಶಬ್ದಕ್ಕೆ, ಒಂದು ವಸ್ತುವಿಗೆ ಈ ರೀತಿ ಸಾವಿರ ಶಬ್ದಗಳನ್ನು ಕೊಡ್ತಕ್ಕಂಥ ಭಾಷೆ ಇದೆಯಲ್ಲ, ಅದು ನಮಗೆ ಗೊತ್ತಾಗಲಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಮಮ್ಮಿ ಡ್ಯಾಡಿ ಭಾಷೆನೇ ಅಲ್ವಾ? ನೆಕ್ಸ್ಟ್ ರೆವಲ್ಯೂಷನ್ ಹೇಗೆ ನಡೆಯುತ್ತೆ? ಇದೆಲ್ಲ ಟಾಸ್ಕ್. ಇವತ್ತು ಬಿಟ್ ಮತ್ತು ಬೈಟ್ಸ್ ಕರಿತೀವಿ ನಾವು. ಒಂದು ಶಬ್ದ, ಒಂದು ಅಕ್ಷರ ಅಥವಾ ಒಂದು ಕೋಡ್, ಅದು ಎಷ್ಟು ಸ್ಪೇಸನ್ನು ತಗೊಳುತ್ತೆ ಇದ್ರ ಮೇಲೆ ತೀರ್ಮಾನ ಆಗಿರುತ್ತೆ. ಒಂದು ಭಾಷೆಯನ್ನು ಹೇಳಬೇಕು ಅಂತಾದರೆ, ಒಂದು ವಾಕ್ಯವನ್ನು ಹೇಳಬೇಕು ಅಂತಾದರೆ, ಅಥವಾ ಯಾವುದೋ ಒಂದು ವಿಷಯವನ್ನು ಹೇಳಬೇಕು ಅಂತಾದರೆ, ಉದಾಹರಣೆಗೆ ವ್ಯಾಸ ನಾವು ಹೇಳ್ತೀವಿ. ವ್ಯಾಸ ಅಂತಂದರೆ ಏನು? ವ್ಯಾಸ ಅಂತಂದರೆ ಏನು ಗೊತ್ತಿಲ್ಲ ನಮಗೆ. ತುಂಬ ಜನರಿಗೆ ಆ ವ್ಯಾಸದ ಕಲ್ಪನೆನೇ ಇಲ್ಲ. ಒಂದು ಜೀರೋ ಬರೆದು ಆ ಜೀರೋದ 2 ತುದಿಯನ್ನು ಜೋಡಿಸ್ತಕ್ಕಂಥ ಒಂದು ರೇಖೆ ಏನಿರುತ್ತೆ ಅದಕ್ಕೆ ವ್ಯಾಸ ಅಂತ ಕರೀತಾರೆ. ಈ ವ್ಯಾಸ ಬಂದಿದ್ದು ಹೇಗೆ? ಜೀರೋ ಬಂದದ್ದು ಹೇಗೆ? ನಾನು ಎಷ್ಟೋ ಭಾಷಣಗಳಲ್ಲಿ ಹೇಳಿದ್ದೀನಿ. ಜೀರೋ ಹೇಗೆ ಬರಿತೀವಿ ನಾವು? ಒಂದು ಕಡೆ ಪೆನ್ ಇಡ್ತೀವಿ, ವಾಪಸ್ ತಂದು ಅಲ್ಲಿಗೇ ಜೋಡಿಸ್ತೀವಿ ಅಲ್ವಾ? ಎಲ್ಲಿಂದ ಪ್ರಾರಂಭ ಆಗಿರುತ್ತೋ ಅಲ್ಲೇ ಹೋಗಿ ಮುಕ್ತಾಯಗೊಳ್ಳುತ್ತೆ. ಎಲ್ಲಿ ಹುಟ್ಟಿದೆಯೋ ಅಲ್ಲೇ ಹೋಗಿ ಅಂತ್ಯಗೊಳ್ಳುತ್ತೆ. ಇದು ನಮ್ಮ ಬದುಕಿನ ಸಿದ್ಧಾಂತ, ನಮ್ಮ ನೆಲದ ಸಿದ್ಧಾಂತ. ಇವತ್ತಿನ ಕೆಂಪಂಗಿ ಖದೀಮರ ರೀತಿಯಲ್ಲಿ ಎಣ್ಣೆ ಹಾಕೊಂಡು ಕುಂತಾಗ ಬಿದ್ದಿರತಕ್ಕಂಥ ಕನಸುಗಳಲ್ಲ ಜೀರೋ. ಈ ನೆಲದ ತತ್ವ ಸಿದ್ಧಾಂತದ ಪ್ರತಿರೂಪ ಆ ಜೀರೋ. ಎಲ್ಲಿ ಹುಟ್ಟು ಪ್ರಾರಂಭ ಆಗಿದೆಯೋ ಅಲ್ಲೇ ಹೋಗಿ ಮುಕ್ತಾಯಗೊಳ್ಳುತ್ತೆ, ಎಲ್ಲಿಂದ ಬಂದಿದೆಯೋ ಅಲ್ಲೇ ಬದುಕು ಹೋಗಿ ಸಮಾಪ್ತಗೊಳ್ಳುತ್ತೆ. ಇದರ ಸಂಕೇತ ಜೀರೋ. ಆ ಜೀರೋ ಏನು? ಆ ಸೃಷ್ಟಿಯ ಸಿದ್ಧಾಂತದ 2 ತುದಿಗಳನ್ನು ಜೋಡಿಸ್ತಕ್ಕಂಥದ್ದು ವ್ಯಾಸ. ಅಂತಂದರೆ ಎಲ್ಲದನ್ನು ತಿಳಿದುಕೊಂಡಿರ್ತಕ್ಕಂಥ, ಬದುಕಿನ ಎಲ್ಲದರ ಕಲ್ಪನೆ ಇರತಕ್ಕಂಥ, ಅದರ ಆಳ ಅಗಲಗಳ ಅರಿವಿರ್ತಕ್ಕಂಥದ್ದು ವ್ಯಾಸ.
ಇದನ್ನ ಇಂಗ್ಲೀಷಲ್ಲಿ ಹೇಳ್ರಿ. ಎಷ್ಟು ಅಕ್ಷರಗಳು ಬೇಕಾಗತ್ತೆ, ಎಷ್ಟು ಶಬ್ದಗಳು ಬೇಕಾಗತ್ತೆ, ಅದಷ್ಟನ್ನೂ ಕೂಡ ವಿಚ್ ಕನೆಕ್ಟ್ ದ ಎಂಡ್ ಟು ಎಂಡ್, ಒನ್ ಎಂಡ್ ಟು ಒನ್ ಎಂಡ್ ವಿತ್ ಎಟರ್ನಲ್ ಫಾರ್ಮೆಟ್. ಅಬ್ಬಾಬನ ಇನ್ನೂ ಪುರ ಮುಗ್ದಿಲ್ಲ. ಇದು ಅಷ್ಟನ್ನು ಸೇರಿಸಿ ನಾನು ವ್ಯಾಸ ಅಂತ ಕರೆದೆ ಅಷ್ಟೇ. ಎಷ್ಟು ಬಿಟ್ಟಾಯಿತು, ಎಷ್ಟು ಬೈಟ್ ಆಯಿತು. ನೀವು ಎಷ್ಟು ಅಕ್ಷರಗಳನ್ನು ಅಲ್ಲಿ ಬಳಸ್ತೀರಿ, ಎಷ್ಟು ಅಕ್ಷರಗಳನ್ನು ಇಲ್ಲಿ ಬಳಸ್ತೀರಿ, ಎಷ್ಟು ಬೈಟ್ ಆಯಿತು. ಇವತ್ತು ಬೈಟು, ಕಿಲೋ ಬೈಟು, ಮೆಗಾಬೈಟು, MB ಮತ್ತು ಟೆರ್ರಾಬೈಟು, ಗಿಗಾಬೈಟು, ಆಮೇಲೆ ಮತ್ತು ಎಟೋಬೈಟು, ಝಟ್ಟೋಬೈಟ್, ಇದೆಲ್ಲ ಹೋಗ್ತಿರಲ್ಲ ನೀವು. ಒಂದು ಭಾಷೆ ಅತ್ಯಂತ ಕಡಿಮೆ ಜಾಗದಲ್ಲಿ ಕುತ್ಕೊಳ್ಬಹುದಾಗಿದ್ದರೆ ಅದು ಯಾವ ಭಾಷೆ? ನೆಕ್ಸ್ಟ್ ಫ್ಯೂಚರ್ ಟಾಸ್ಕ್ ರಿಸರ್ಚ್. ಈ ಫಂಕ್ಷನಲ್ ಲ್ಯಾಂಗ್ವೇಜ್ ಮುಂದಿನ ದಿವಸದಲ್ಲಿ ನಾವು ರಿಸರ್ಚ್ ಮಾಡ್ತೀವ, ಜಗತ್ತಿಗೆ ಹೇಳ್ಕೊಡ್ತೀವ. ಅದು ಸ್ವಾಮಿ ಉದ್ಯಮ, ಮುಂದಿನ ತಲೆಮಾರಿನ ಉದ್ಯಮ, ಮುಂದಿನ ತಲೆಮಾರಿನ ಉದ್ಯಮ. ಬಹುತೇಕ ಪ್ರತಿಯೊಂದು ರಂಗದಲ್ಲಿ, ನಾನು ಅದನ್ನೇ ಲಾಸ್ಟ್ ಟೈಮ್ ಬಂದಾಗ ನಮ್ಮ FKCCI ಅಧ್ಯಕ್ಷರು ಮತ್ತು ಬಾಕಿ ಉಳಿದಂಥ ಜೊತೆಗಾರರು ನಮ್ಮ ಮನೆಗೆ ಬಂದಾಗ ಹೇಳಿದ್ದೆ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ತಗೋಬೇಕು. ಹೌದು, ಕರ್ನಾಟಕದವರು ನಾವು ಎಲ್ಲರೂ ಮಾಡಿದ್ದನ್ನು ಮಾಡೋದಲ್ಲ, ಹೊಸ ಹೆಜ್ಜೆಯನ್ನು ನಾವು ಇಡಬೇಕು. ಕರ್ನಾಟಕದವರು ನಮ್ಮ ವಿಶೇಷತೆ ಇರೋದೇ ಹೊಸ ಹೆಜ್ಜೆಯನ್ನು ಇಡೋದ್ರಲ್ಲಿ. ಯಾರೋ ಹೋಗಿದ್ದಾರೆ, ಯಾರೋ ಮಾಡಿದ್ದಾರೆ, ಆ ಕೆಲಸವನ್ನು ನಾನು ಮಾಡ್ತೀನಿ, ಇದು ನಮಗೆ ಶೋಭೆ ತರತಕ್ಕಂಥದ್ದಲ್ಲ. ಯಾರು ಹೋಗದ ಜಾಗದಲ್ಲಿ ನಾವು ಹೋಗ್ತೀವಿ. ನಮ್ಮ ಹೆಜ್ಜೆ ಹೊಸ ಹೆಜ್ಜೆ, ನಮ್ಮ ಹೆಜ್ಜೆ ಇದೊಂದು ಹೊಸ ಆವಿಷ್ಕಾರದ ಹೆಜ್ಜೆ. ಮುಂತೆ ನಲಂದ ಇತ್ತಂತೆ, ಜಗತ್ತಿನ ಎಲ್ಲ ಕಡೆಗಳಿಂದ ಕಲೀಲಿಕ್ಕೆ ಬರ್ತಾ ಇದ್ರಂತೆ. ಹಾಗೇನೆ ನಾವು FKCCI ತೆಗೆದುಕೊಂಡಿರತಕ್ಕಂಥ ತೀರ್ಮಾನಕ್ಕೆ ಇಡೀ ದೇಶ ಬಂದು ಕುತ್ಕೋಬೇಕಿಲ್ಲಿ. ಮುಂದಿನ ದಿವಸದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಾ ಬೇಕು, ಬ್ಲಾಕ್ ಚೈನ್ ಬೇಕು, ನಮಗೆ IoT ಬೇಕು, ನಮಗೆ ಬೇಕಾಗಿರತಕ್ಕಂಥ ಬೇರೆ ಬೇರೆ ಅನೇಕ ಹೊಸ ತಂತ್ರಜ್ಞಾನಗಳು, ಮಷಿನ್ ಲರ್ನಿಂಗ್ ಇರಲಿ ಅಥವಾ ಬೇರೆ ಯಾವುದೇ ತಂತ್ರಜ್ಞಾನಗಳಿರಲಿ, ನಮಗೆ ಬೇಕೇ ಬೇಕು. ಅದಿಲ್ಲ ಅಂತಂದ್ರೆ ಆಗೋದೇನಿಲ್ಲ. ಇವತ್ತು ಅಗ್ರಿಕಲ್ಚರ್ ಬೇಸ್ಡ್ ಎಕಾನಮಿ. ಮುಂದಿನ ದಿನಗಳಲ್ಲಿ ನಮ್ಮ ಅಗ್ರಿಕಲ್ಚರ್ ಜಗತ್ತಿನ ಮಾರುಕಟ್ಟೆಗೆ, ನಮ್ಮ ಕೃಷಿ ವಸ್ತುಗಳು ಜಗತ್ತಿನ ಮಾರುಕಟ್ಟೆಗೆ ಹೋಗಿ ತಲುಪಬೇಕು ಅಂತಾದರೆ ನಿಮಗೆ ಬ್ಲಾಕ್ ಚೈನ್ ಬೇಕೇ ಬೇಕು. ಫಂಕ್ಷನಲ್ ಲ್ಯಾಂಗ್ವೇಜ್ ನಾಳೆ ರೆವಲ್ಯೂಷನ್ ಆಗಬೇಕು ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಾ ಬೇಕು. ಹೊಸ ತಲೆಮಾರಿನ ಉತ್ಪನ್ನಗಳನ್ನು, ಕೈಗಾರಿಕಾ ಉತ್ಪನ್ನಗಳನ್ನು ಮಾಡಬೇಕು ಅಂತಂದ್ರೆ ಮಷಿನ್ ಲರ್ನಿಂಗ್ ಬೇಕೇ ಬೇಕು, IoT ಬೇಕೇ ಬೇಕು, ಅಕೌಂಟಬಿಲಿಟಿ ಬೇಕು ಅಂತಂದ್ರೆ IoT ಬೇಕೇ ಬೇಕು. ಹೊಸ ತಲೆಮಾರಿನ ಟಾಸ್ಕ್. ಎಲ್ಲೋ ಒಂದು ಕಡೆ ಜರ್ಮನಿ ಮಷಿನ್ ತರ್ತೀನಿ, ಇಟಲಿದು ಪ್ರೊಸೆಸ್ ತರ್ತೀನಿ, ಅಲ್ಲಿ ಹೋಗಿ ಎಲ್ಲೋ ಕಡೆ ಒಂದು ಕಡೆ ಚಪ್ಪ ಹೊಡೆದು ಒಂದು ಕಡೆ ಒಂದಿಷ್ಟೆಲ್ಲ ಪ್ರಾಡಕ್ಟ್ ಮಾಡಿ ಕೊಡ್ತೀನಿ. ಹೌದು, ಇದು ಹೌದು, ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹೊಸ ತಲೆಮಾರಿನ ಉದ್ಯಮಿಗಳನ್ನು ಸೇರಿಸಿ ಹೊಸ ದಿಕ್ಕನ್ನು ತೋರಿಸಲಿಕ್ಕೆ ನೀವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಹೊಸ ತಲೆಮಾರಿನ ಯೋಚನೆಗಳನ್ನು ಕೊಡಬೇಕು, ಹೊಸ ತಲೆಮಾರಿನ ಯೋಚನೆಗಳನ್ನು ಕೊಡಬೇಕು. ಕೆಮಿಕಲ್ ಫರ್ಟಿಗೇಷನ್ ಹೋಗುತ್ತೆ ಮುಂದಿನ ದಿವಸಗಳಲ್ಲಿ. ಇವತ್ತೆಲ್ಲ ನಾಳೆ ನಾವು ಆ ವಿಷಯವನ್ನು ಬಿಡಲೇಬೇಕಾಗಿದೆ. ಹಾಗಿದ್ರೆ ಈ ಮಣ್ಣಿನ ಜೀವಸತ್ವಗಳನ್ನು ಹೇಗೆ ನಾವು ಬಡಿದೆಬ್ಬಿಸಬೇಕು? ಜೀವಾಣು ತಂತ್ರಜ್ಞಾನದಿಂದ. ಶುದ್ಧ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಕೆಲ ಮಂದಿಗೆ ಗೊತ್ತಾಗ್ಲಿಕ್ಕಿಲ್ಲ. ಆ ಸೂಕ್ಷ್ಮ ಜೀವಾಣು ತಂತ್ರಜ್ಞಾನವನ್ನು ಬಳಸಿ ನಾನು ಹೇಗೆ ಮಾಡಬಹುದು, ಅದನ್ನು ಬೆಸೆದು ಮಾಡ್ತಕ್ಕಂಥದ್ದು, ಕನ್ಸೋರ್ಷಿಯ ಮಾಡ್ತಕ್ಕಂಥದ್ದು ಹೇಗೆ, ಮತ್ತು ಇವತ್ತಿನ ಪ್ರೊಡಕ್ಟಿವಿಟಿ ಹೇಗೆ ಜಾಸ್ತಿ ಆಗಬೇಕು. ಎಷ್ಟೋ ಜನರಿಗೆ ಇದೆ ಕೆಮಿಕಲ್ ಫಾರ್ಮಿಂಗ್, ಕೆಮಿಕಲ್ ಫರ್ಟಿಗೇಷನ್ ಇಲ್ಲ ಅಂತಂದ್ರೆ ಪ್ರೊಡಕ್ಟಿವಿಟಿ ಕಡಿಮೆ ಆಗಿಬಿಡುತ್ತೆ, ಇಷ್ಟು ಲಾಭ ಸಿಗುವುದಿಲ್ಲ, ಅದಕ್ಕೋಸ್ಕರ ವಿಷ ಹಾಕ್ರಿ, ವಿಷ ತಿನ್ನಿಸ್ರಿ. ತಿಂದವ ಸತ್ತ. ಇವತ್ತಷ್ಟೇ ಒಬ್ಬ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ, ಸ್ವಾಮಿ ಇತ್ತೀಚಿನ ದಿನಗಳಲ್ಲಿ ಜ್ವರ ಮತ್ತು ನೆಗಡಿ ಇಲ್ಲಿ ಬಂದ ಹಾಗೇನೆ ಕ್ಯಾನ್ಸರ್ ಬರ್ತಾ ಇದೆಯಲ್ಲ ಹೆಗ್ಡೆಯವರೇ, ಇಷ್ಟು ಕಾಮನ್ ಆಗಿಬಿಟ್ಟಿದೆಯಲ್ಲ, ಏನು ಕಾರಣ ಅಂತ. ನಾ ಹೇಳಿದೆ, ನಾವೇ ಮಾಡಿರ್ತಕ್ಕಂಥ ಅಭಿವೃದ್ಧಿಯ ಅಪರಾಧ ಇದು. ನಾವೇ ಕಟ್ಕೊಂಡಿರ್ತಕ್ಕಂಥ ಬಲೆಯಲ್ಲಿ ನಾವೇ ಸಾಯ್ತಾ ಇದ್ದೀವಿ, ರೇಷ್ಮೆ ಹುಳುಗಳಾಗ್ತಾ ಇದ್ದೀವಿ ನಾವು. ಅದು ತನ್ನ ಸುತ್ತಲೂ ತಾನೇ ಗೂಡು ಕಟ್ಕೊಂಡು ತಾನು ಸಾಯತ್ತೆ. ಹಾಗೇನೆ ಅಭಿವೃದ್ಧಿಯ ಒಂದು ಹುಚ್ಚು ಭ್ರಮೆಯಲ್ಲಿ ನಮಗೆ ವಿಷವನ್ನು ಉಣಿಸ್ತಕ್ಕಂಥ ಆ ವಿಷ ಪಂಜರವನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ, ನಾವು ಸಾಯ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲ. ಅದೇ ಭಾರಿ ಶ್ರೇಷ್ಠ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ.
ಹಾಲು ಕೆಡದೆ ಇರಬೇಕು ಅಂತಂದ್ರೆ ಯೂರಿಯಾ ಹಾಕಲೇಬೇಕು, ಇಲ್ಲ ಅಂತಂದ್ರೆ ಹಾಲು ಕೆಡದೆ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ತಂತ್ರಜ್ಞಾನವನ್ನು ಅಭಿವೃದ್ಧಿನೇ ಮಾಡಿಲ್ಲ. ಯಾಕೆ? ಬಿಳಿಯರು ಹೇಳ್ಕೊಟ್ಟಿದ್ದಾರೆ, ನಾವು ಕೇಳಿದ್ದೀವಿ. ಅವ್ರು ಹೇಳ್ಕೊಟ್ಟಿದ್ದನ್ನೇ ಕೇಳಿದ್ರೆ ಆಗ್ತಕ್ಕಂಥ ಅನಾಹುತ ಇದು. ಹೊಸ ತಲೆಮಾರಿನ ತಂತ್ರಜ್ಞಾನವನ್ನು ನಾನು ಹೇಗೆ ಬಳಸಬೇಕು, ಹೇಗೆ ಮಾಡಬೇಕು, ಎನಿಮಲ್ ಹಸ್ಬೆಂಡ್ರಿ, ಹೊಸ ಪ್ರಾಡಕ್ಟ್ಗಳು ಹೇಗೆ, ಹೊಸ ತಂತ್ರಜ್ಞಾನ ಹೇಗೆ, ಹೊಸ ತಳಿಯ ಅಭಿವೃದ್ಧಿ ಹೇಗೆ, ಸ್ಮಾರ್ಟ್ ಫಾರ್ಮಿಂಗ್ ಹೇಗೆ, ಸ್ಮಾರ್ಟ್ ಅಗ್ರಿಕಲ್ಚರ್ ಹೇಗೆ, ಸ್ಮಾರ್ಟ್ ಬಿಸ್ನೆಸ್ ಕನ್ಸ್ಟ್ರಕ್ಷನ್ ಹೇಗೆ, ಬಯೋ ಕಾಂಕ್ರೀಟ್ಗಳನ್ನು ನಾವು ಹೇಗೆ ಮಾಡ್ತೀವಿ, ಸ್ಮಾರ್ಟ್ ಕಾಂಕ್ರೀಟ್ಗಳನ್ನು. ಇವತ್ತು ಕಾಂಕ್ರೀಟ್ ಬಿರುಕು ಬರುತ್ತೆ, ನಾಳೆ ಬಿರುಕೆ ಬರದೇ ಇರತಕ್ಕಂಥ ಸ್ಮಾರ್ಟ್ ಕಾಂಕ್ರೀಟನ್ನು ನಾನು ಹೇಗೆ ತೀರ್ಮಾನ ಮಾಡ್ತೀನಿ, ಸ್ಮಾರ್ಟ್ ರೋಡ್ಗಳನ್ನು ನಾನು ಹೇಗೆ ತೀರ್ಮಾನ ಮಾಡ್ತೀನಿ, ಸ್ಮಾರ್ಟ್ ವೆಹಿಕಲ್ಗಳನ್ನು ನಾನು ಹೇಗೆ ಮಾಡ್ತೀನಿ. ತಂತ್ರಜ್ಞಾನವನ್ನು ಹುಡುಕಬೇಕು, ತಂತ್ರಜ್ಞಾನದ ಹಿಂದ್ಗಡೆ ಬೆನ್ನು ಹತ್ತಿ ಹೋಗಬೇಕು, ಹಿಡ್ಕೊಂಬರಬೇಕು, ಗೆಲ್ಲಬೇಕು ಆ ತಂತ್ರಜ್ಞಾನವನ್ನು. ಅಕ್ಷರಗಳು ಇರೋದು ನನ್ನ ನಾಲಿಗೆಯ ಮೇಲೆ ಕುಣಿಲಿಕ್ಕೆ. ಆ ವಿಶ್ವಾಸ ಇದ್ರೆ ಅಕ್ಷರಗಳು ನನ್ನನ್ನು ಹುಡ್ಕೊಂಬರ್ತವೆ, ಶಬ್ದಗಳು ನನ್ನನ್ನು ಹುಡ್ಕೊಂಬರ್ತವೆ. ನನಗೆ ಪುಸ್ತಕಗಳ ಅವಶ್ಯಕತೆ ಇಲ್ಲ, ನಾನು ಹೇಳಿರುವಂಥ ಶಬ್ದಗಳು ಒಂದು ಸರಮಾಲೆ ಆಗ್ತವೆ. ಆದರೆ ಆ ಅಕ್ಷರಗಳ ಹುಡುಕಾಟದ ಆ ಒಂದು ಕಠೋರ ತಪಸ್ಸು ಅದು ನಮ್ಮದಾಗ್ತದ? ತಂತ್ರಜ್ಞಾನ ಎಲ್ಲಿ ಬೇಕಾದರೂ ಇರಲಿ. ಅಲ್ಲ ಕಣ್ರಿ, ಇವತ್ತು ಸ್ಪೇಸ್ ಸೈನ್ಸ್ನಲ್ಲಿ ಹೇಳ್ತಾರೆ, ಮರ್ಕ್ಯುರಿ ಅಯಾನ್ಸ್ಗಳನ್ನು ಇವತ್ತು ಉಪಯೋಗಿಸಿದ್ರೆ ಸ್ಪೇಸ್ ಇಂಜಿನ್ ಕೆಪಾಸಿಟಿ, ಅದರ ಜಾಸ್ತಿ ಫ್ಯೂಯಲ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸುಮಾರು 100 ವರ್ಷಕ್ಕಿಂತಲೂ ಜಾಸ್ತಿ ಮುಂಚೆ ನಮ್ಮದೇ ದೇಶದ ವಿಜ್ಞಾನಿಗಳು ಹೇಳಿದ್ರಲ್ಲ, ಅವರನ್ನು ಹುಚ್ಚ ಅಂತ ಒಳಗಡೆ ಇಟ್ಟಿದ್ರಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ಅವತ್ತು ಜಗತ್ತಿನಲ್ಲಿ ವಿಮಾನವನ್ನು ಓಡಿಸಿದ್ಯಾರು ಫಸ್ಟು? ನಾನು ಇತಿಹಾಸವೇ ಹೇಳ್ತಾ ಇಲ್ಲ, ನಮ್ಮ ಕಣ್ಣೆದುರುಗಡೆ ರೈಟ್ ಸಹೋದರರು ಅಲ್ವಾ 1905ನೇ ಇಸ್ವಿಯಲ್ಲಿ ರೈಟ್ ಸಹೋದರರು ವಿಮಾನವನ್ನು ಹಾರಿಸಿದ್ರು ಅಂತ ಕೇಳ್ತೀವಿ. 36 ಸೆಕೆಂಡುಗಳ ಕಾಲ ಹಾರಿದ್ರು, ಬಿದ್ದರು ಅಂತ. 1895ನೇ ಇಸ್ವಿಯಲ್ಲಿ ಮುಂಬಯಿಯ ಚೌಪಾಟಿ ಬೀಚ್ನಲ್ಲಿ 1.5 ತಾಸುಗಳ ಕಾಲ ವಿಮಾನವನ್ನು ಹಾರಿಸಿದ್ರಲ್ಲ ಸ್ವಾಮಿ, ಶಿವಕರ ತಾಲ್ಪಡೆ ಅನ್ನುವಂಥ ಮತ್ತು ನಮ್ಮ ಕೋಲಾರದ ಒಬ್ಬ ಇಂಜಿನಿಯರ್ 1.5 ತಾಸು ಹಾರಿಸಿದ್ರಲ್ಲ. ಅವತ್ತೇನೆ ಮರ್ಕ್ಯುರಿ ಅಯಾನ್ಗಳನ್ನು ಫ್ಯೂಯಲ್ ಸೆಲ್ಗಳನ್ನಾಗಿ ಉಪಯೋಗಿಸಿದ್ರಲ್ಲ. ಅದನ್ನು ಕೇಳಿರ್ತಕ್ಕಂಥ ಬ್ರಿಟಿಷ್ ಜಡ್ಜ್ ಅವನನ್ನು ಹುಚ್ಚ ಅಂತ ಬೈದಿದ್ದ. ಅಷ್ಟೇ ಅಲ್ಲ, ವಿಷವನ್ನು ಆಕಾಶದಲ್ಲಿ ತಗೊಂಡೋಗಿ ಬಿಡ್ತಾ ಇದೆಯಾ, ನಿನಗೆ ಯಾಕೆ ಶಿಕ್ಷೆ ಕೊಡಬಾರ್ದು ಅಂತ ಅವನನ್ನು ಜೈಲಿಗಟ್ಟಿದ್ದ ಶಿವಕರ ತಾಲ್ಪಡೆಗೆ. ಇವತ್ತು ನಾಸಾ ವಿಜ್ಞಾನಿಗಳು ಹೇಳ್ತಾರೆ, ಮರ್ಕ್ಯೂರಿ ಅಯಾನ್ಗಳನ್ನು ನಾವು ಫ್ಯೂಯಲ್ಸ್, ನಮ್ಮ ಸ್ಪೇಸ್ ಫ್ಯೂಯಲ್ ಆಗಿ ನಾವು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. 100 ವರ್ಷ ಬೇಕಾಯಿತು ಕಣ್ರಿ ಆ ಖೋಪಡಿಗೆ. ನಾವು ಹೇಳಿದ್ದು ಯಾವಾಗ? ನೂರು ವರ್ಷ ಬೇಕಾಯಿತು ಆ ಖೋಪಡಿಗೆ ನಾವು ಹೇಳಿದ್ದನ್ನು ಅರ್ಥ ಮಾಡ್ಕೋಬೇಕಾದ್ರೆ. ಇದು ಭಾರತದ ತಲೆ, ಗೊತ್ತಿರಲಿ. ಇದು ಭಾರತದ ಸಾಮರ್ಥ್ಯ. ಇತ್ತೀಚೆಗಷ್ಟೇ ನಾವು ಬೇರೆ ದೇಶದಲ್ಲಿ ಹೋದಾಗ ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರು. 2 ದೇಶಗಳ ಸಂಬಂಧ ಹೇಗಿರಬೇಕು? ಸ್ಟ್ರಾಟಜಿಕ್ ಆಗಿರಬೇಕು, ಎಕನಾಮಿಕ್ ಕೋಆಪರೇಷನ್ ಇರಬೇಕು, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇರಬೇಕು. ಇದೆಲ್ಲ ಚರ್ವಿತ ಚರ್ವಣ ಅದೇನೆ. ಇಷ್ಟೆಲ್ಲ ಆಯಿತು, ಎಕನಾಮಿಕ್ ಕೋಆಪರೇಷನ್ನು ಎಲ್ಲದೂ ಮುಗೀತು. ಮುಂದೇನು? ಇಂಡಿಯಾ ಏನು ಕೊಡಬೇಕಾಗಿದ್ರೆ? ಭಾರತದ ಸತ್ವ ಎಲ್ಲಿದೆ? ಭಾರತ ಕೊಡಬೇಕಾಗಿರೋದಲ್ಲಿ ಜಗತ್ತಿಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತಂದ್ರೆ ಇಲ್ಲಿಗೇ ಬರಬೇಕು, ಗೊತ್ತಿರಲಿ. ನೋಡ್ರಿ, ಇಷ್ಟು ವರ್ಷಗಳ ಕಾಲ ನಾವು ನಮ್ಮ ವಿದೇಶಾಂಗ ನೀತಿಯಲ್ಲಿ ಬರೇ ಹಣದ ಬಗ್ಗೆ ಮಾತಾಡ್ತಾ ಇದ್ವಿ, ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ವಿ, ಡಿಫೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಅದೇ ಹಳೆ ಚೂಯಿಂಗಮ್ಮನ್ನೇ ಜಗಿತಾ ಕೂತ್ಕೊಂಡಿದ್ವಿ ನಾವು. ಯಾವತ್ತು ಮೋದಿ ಬಂದರು ಯೋಗಾಸನ ಮಾಡಲಿಕ್ಕೆ ಶುರು ಮಾಡಿದ್ರು. ನಮ್ಮ ವಿದೇಶಾಂಗ ನೀತಿಯ ಒಂದು ಅವಿಭಾಜ್ಯ ಅಂಗ ಅಂತ. ಜಗತ್ತಿನ ಬಹುತೇಕ 126ಕ್ಕೂ ಹೆಚ್ಚು ದೇಶದ ಪ್ರೆಸಿಡೆಂಟ್ಗಳು ಇವತ್ತು ಮೋದಿ ಎದ್ದು ನಿಲ್ತಾರೆ, ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತಾರೆ. ಹೇಳ್ರಿ, ಡಿಪ್ಲೊಮೆಸಿ ಅಂತಂದ್ರೆ ಯಾವುದು ಅಂತ ಹೇಳ್ರಿ. ಡಿಪ್ಲೊಮೆಸಿ ಅಂತಂದ್ರೆ ಯಾವುದು ಅಂತ ಹೇಳ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.